ಶ್ವೇತಾ ಅಂಗಾಂಗ ದಾನಕ್ಕೆ ಪೋಷಕರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಇವತ್ತು ಅಂಗಾಂಗ ದಾನಕ್ಕೆ ವೈದ್ಯರು ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬಳೇ ಪುತ್ರಿಯನ್ನ ಕಳೆದುಕೊಂಡು ಪೋಷಕರು ಅಕ್ಷರಶಃ ಯೂರನಾಥರಾಗಿದ್ದಾರೆ. ಮಗಳ ಸಾವನ್ನ ಅರಗಿಸಿಕೊಳ್ಳೋಕಾಗದೆ ಪೋಷಕರು ಅರಣ್ಯ ರೋದನವನ್ನೇ ನಡೆಸ್ತಾ ಇದ್ದಾರೆ. ಮಗಳ ಬಗ್ಗೆ 10 ಕನಸುಗಳಿರುತ್ತೆ. ಒಳ್ಳೆ ಉದ್ಯೋಗ ಬೇರೆ ಸಿಕ್ಕಿತ್ತು ಆಕೆಗೆ, ಇನ್ನೇನು ಮಗಳು ಚೆನ್ನಾಗಾದ್ಲು, ನಮಗಿನ್ನೇನು ಬೇಕು ಅಂತಿದ್ದ ಪೋಷಕರಿಗೆ ಅತ್ಯಂತ ಆಘಾತಕಾರಿ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಯಾವ ಕಾರಣಕ್ಕೆ ಇವ್ರಿಗೆ ಬ್ರೈನ್ ಸ್ಟ್ರೋಕ್ ಆಯಿತು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇದೆ? ವರ್ಕ್ ಸ್ಟ್ರೆಸ್ಸಾ ಅಥವಾ ಅನುವಂಶೀಯನ, ಏನೇನು ಮಾಹಿತಿ ಇದೆ ಅಂತ? ವೈದ್ಯರಿಂದ ಅಧಿಕೃತವಾಗಿ ಅಂದರೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಅವರು ಮಾಹಿತಿಯನ್ನು ಹೇಳಿಲ್ಲ. ಸಾಮಾನ್ಯವಾಗಿ ಇಂಥದಕ್ಕೆ ತುಂಬ ವಿಶ್ಲೇಷಣೆಗಳು ಕೂಡ ಬೇಕಾಗುತ್ತವೆ. ಬಟ್ ಆಕೆ ಹಾಸನದಿಂದ ಬರುವಾಗಲೇ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಆಲ್ಮೋಸ್ಟ್ ಬ್ರೈನ್ ಡೆಡ್ ಆಗುವಂತಹ ಪರಿಸ್ಥಿತಿಯಲ್ಲೇ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಪೋಷಕರು ಯಾವ ರೀತಿ ಅಂದರೆ ಪಾಪ ತಾಯಿ ಜೊತೆ ಆಕೆ ಕೆಲಸವನ್ನು ಮುಗಿಸ್ಕೊಂಡು ಬಂದು ಚೆನ್ನಾಗೇ ಮಾತನಾಡ್ತಾ ಇದ್ಲಂತೆ, ಊಟ ಮಾಡ್ತಾ ಇದ್ಲಂತೆ. ಆಮೇಲೆ ಜೊತೆಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಆರೋಗ್ಯವಾಗಿ ಲವಲವಿಕೆಯಿಂದ ಇದ್ದಂತಹ ಹುಡುಗಿ ಶ್ವೇತಾ. ಸೊ ಏಕಾಏಕಿ ಮಾತನಾಡ್ತಾ ಇರುವಾಗ ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಂತ ತಾಯಿ ಜೊತೆ ಮಾತನಾಡಿದಾಳೆ. ಅಷ್ಟೇ ಹೇಳಿರುವಂಥದ್ದು, ಅಲ್ಲೇ ಕುಸಿದು ಬಿದ್ದಿದ್ದಾಳೆ. ಮಾತೇ ಬರದ ಸ್ಥಿತಿ. ಪೋಷಕರಿಗೆ ಆ ಕ್ಷಣಕ್ಕೆ ಏನಾಗಿರುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಹಾಸನದಲ್ಲಿ ತುಂಬಾ ಹಿಸ್ಟ್ರಿಗಳಿದಾವೆ. ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅದೆಷ್ಟೋ ಯುವ ಜನತೆ ಬಲಿಯಾಗಿದ್ದಾರೆ ಕೂಡ. ಸೊ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಆಕೆಯ ಸಾವನ್ನ ಗೆಲ್ಲುವಂತಹ ಪರಿಸ್ಥಿತಿ ತೀರಾ ಕಡಿಮೆ. ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರುಗಳು ಕೂಡ ಘೋಷಣೆಯನ್ನ ಮಾಡ್ತಾರೆ. ಅಂತಹ ಸಮಯದಲ್ಲೂ ನೋಡಿ, ಪೋಷಕರು ಇದ್ದಂತಹ ಒಬ್ಬರೇ ಪುತ್ರಿ ಆಕೆ, ಆದರೂ ಕೂಡ ಆಕೆಯ ಅಂಗಾಂಗ ದಾನಕ್ಕೂ ಕೂಡ ಅವರು ಡಿಸೈಡ್ ಮಾಡಿರ್ತಾರೆ. ಸೊ ಇವತ್ತು ಬೆಳಗ್ಗೆ ಅಂಗಾಂಗ ದಾನಕ್ಕೆ ರೆಡಿ ಆಗಿರ್ತಾರೆ. ಬಟ್ ಅಷ್ಟರಲ್ಲಿ ಆಕೆಗೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಸೊ ಕಂಪ್ಲೀಟ್ಲಿ ಆಕೆಯ ಅಂಗಾಂಗವನ್ನ ದಾನ ಮಾಡುವಂತಹ ಸ್ಥಿತಿಯಲ್ಲಿ ವೈದ್ಯಕೀಯ ಸ್ಥಿತಿ ಆಕೆಗಿರೋದಿಲ್ಲ. ಸೊ ಅದಾದ ಬಳಿಕ ಈಗ ಮೃತದೇಹ ಹಾಸನಕ್ಕೆ ಶಿಫ್ಟ್ ಆಗಿದೆ. ಮಮತಾ.